ಅಲ್ಲಿ ಒಂದು ಹಸಿರು ಗಿಣಿ ಮಾತನಾಡಲು ಬಯಸುತ್ತಿತ್ತು. ಅದು ಒಬ್ಬ ವಯಸ್ಸಾದ ಅಜ್ಜಿಯೊಂದಿಗೆ ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿತ್ತು. ಆ ವಯಸ್ಸಾದ ಅಜ್ಜಿ ಯಾವಾಗಲೂ ತನ್ನ ರಹಸ್ಯಗಳನ್ನು ಗಿಳಿಯ ಜೊತೆ ಹಂಚಿಕೊಳ್ಳುತ್ತಿದ್ದಳು. ಒಂದು ದಿನ ವಯಸ್ಸಾದ ಅಜ್ಜಿ ದೊಡ್ಡ ಚಾಕೊಲೇಟ್ ಕೇಕ್ ಬೇಯಿಸಿದರು. ಇದು ನನಗಾಗಿ, ಅವಳು ಗಿಳಿಗೆ ಹೇಳಿದಳು. ಯಾರಿಗೂ ಹೇಳಬೇಡಿ. ಆದರೆ ಅಜ್ಜಿ ಮನೆಯಿಂದ ಹೊರಬಂದ ತಕ್ಷಣ ಗಿಳಿ ಕಿಟಕಿಯಿಂದ ತಲೆಯನ್ನು ಹೊರಗೆ ಹಾಕಿ, ಮುದುಕ ಅಜ್ಜಿಯ ಬಳಿ ಚಾಕೊಲೇಟ್ ಕೇಕ್ ಇದೆ, ಯಾರಿಗೂ ಹೇಳಬೇಡಿ. ಪಕ್ಕದ ಮನೆಯ ಬೆಕ್ಕು ಅದನ್ನು ಕೇಳಿತು. ಅಂಚೆಯವನು ಅದನ್ನು ಕೇಳಿದ. ಬಾಳೆ ತೋಟದಲ್ಲಿದ್ದ ತುಂಟ ಕೋತಿಗೂ ಅದು ಕೇಳಿಸಿತು. ಶೀಘ್ರದಲ್ಲೇ ಎಲ್ಲರೂ ಆ ವಯಸ್ಸಾದ ಅಜ್ಜಿಯ ಬಾಗಿಲಲ್ಲಿ ಒಂದು ತುಂಡು ಕೇಳುತ್ತಿದ್ದರು. ವಯಸ್ಸಾದ ಅಜ್ಜಿಗೆ ಆಘಾತವಾಯಿತು. ನನ್ನ ರಹಸ್ಯವನ್ನು ನೀನು ಅವರಿಗೆ ಹೇಳಿದ್ದೀಯಾ? ಅವಳು ಗಿಣಿಯನ್ನು ಕೇಳಿದಳು. ಗಿಣಿ ಶಿಳ್ಳೆ ಹೊಡೆಯುತ್ತಾ, ಯಾರಿಗೂ ಹೇಳಬೇಡ ಎಂದಿತು. ವಯಸ್ಸಾದ ಅಜ್ಜಿ ನಿಟ್ಟುಸಿರು ಬಿಟ್ಟಳು. ನಂತರ ಅವಳು ನಗುತ್ತಾ, ಮುಂದಿನ ಬಾರಿ ಬಾಯಿ ಮುಚ್ಚಿಕೊಂಡು ಇರು. ಆ ದಿನದಿಂದ ಗಿಳಿ ಮಾತನಾಡುವ ಮೊದಲು ತನ್ನ ಮಾತುಗಳಲ್ಲಿ ಜಾಗರೂಕರಾಗಿರಲು ಕಲಿತಿತು. ಮತ್ತು ಕೆಲವು ರಹಸ್ಯಗಳನ್ನು ಮೌನವಾಗಿಡುವುದು ಉತ್ತಮ.